ನಮಸ್ಕಾರ ನೆನಪಂದರೆ, ನಾನು ಭೂಮಾಪನ ಇಲಾಖೆಯಲ್ಲಿ ತಯಾರಿಸುವ ನಕ್ಷೆಯಲ್ಲಿರ್ತಕ್ಕಂಥ ವಿವಿಧ ಚಿಹ್ನೆ ಮತ್ತು ಕರಾಬುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ಕೋಟೆ ಅಂದರೆ ಫೋರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬ್ರಿಟಿಷ್ನವರು ಭಾರತವನ್ನು ಅತಿಕ್ರಮಿಸ್ತಕ್ಕಂಥ ಮುನ್ನ ನಮ್ಮ ದೇಶವನ್ನು ಅನೇಕ ರಾಜರುಗಳು, ಪಾಳ್ಯಗಾರರುಗಳು ಆಳ್ತಾ ಇದ್ದಾರೆ. ಎಲ್ಲರೂ ಸಹ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೋಟೆಗಳನ್ನು ಕಟ್ಟಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಕೋಟೆಯನ್ನು ದಪ್ಪ ದಪ್ಪ ಕಲ್ಲುಗಳಿಂದ ಮತ್ತು ಮಣ್ಣುಗಳಿಂದ ಕಟ್ತಾ ಇದ್ರು. ಈ ಕೋಟೆಗಳು ಹೇಗಿರ್ತದಪ್ಪ ಅಂತಂದರೆ, ಶತ್ರುಗಳನ್ನೇ ದಂಗುಗೊಳಿಸುವಂತೆ ಲಭ್ಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಶತ್ರುಗಳು ಕೋಟೆ ಒಳಗಡೆ ನುಗ್ಗದ ಹಾಗೆ ಇಳಿಜಾರಾಗಿ ಅಥವಾ ಕಡಿದಾಗಿ ನಿರ್ಮಾಣ ಮಾಡಿಸ್ತಾ ಇದ್ರು. ಸಾಮಾನ್ಯವಾಗಿ ಕೋಟೆಗಳನ್ನು ಗುಡ್ಡಗಳ ಮೇಲೆ, ಬೆಟ್ಟಗಳ ಮೇಲೆ ಅಥವಾ ನದಿ ತೀರದಲ್ಲಿ ಇವುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಶತ್ರುಗಳು ದಾರಿಗಳನ್ನ ತಪ್ಪಿಸೋ ಹಾಗೆ ಜಟಿಲವಾದ ಹಾದಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಕೋಟೆಯ ಒಳಗೆ ಮತ್ತು ಹೊರಗೆ ಗುಪ್ತವಾಗಿ ಓಡಾಡಲು ಸುರಂಗ ಮಾರ್ಗಗಳನ್ನ ನಿರ್ಮಿಸಿ ಮಾಡ್ಕೊಂಡ ಇದ್ರು. ಕೋಟೆಯ ಒಳಗಡೆ ನೀರಿನ ಉಪಯೋಗಕ್ಕಾಗಿ ಬಾವಿ ಮತ್ತೆ ಕಲ್ಯಾಣಿಗಳನ್ನು ಸಹ ನಿರ್ಮಾಣ ಮಾಡಿಕೊಂಡಿದ್ರು. ಬ್ರಿಟಿಷರ ಕುತಂತ್ರದಿಂದಾಗಿ ರಾಜರುಗಳನ್ನು ಸೋಲಿಸಿ ಕೋಟೆ ಕೊತ್ತಲಗಳನ್ನ ತಮ್ಮ ವಶಕ್ಕೆ ಪಡೆದರು. ಮೂಲ ಭೂಮಾಪನ ಸಮಯದಲ್ಲಿ ಈ ಕೋಟೆಗಳನ್ನೆಲ್ಲ ಅಳತೆ ಮಾಡಿ ದಾಖಲೆಗಳನ್ನ ತಯಾರು ಮಾಡಿದ್ದಾರೆ. ಪ್ರಸ್ತುತ ತಾವು ಗ್ರಾಮ ನಕ್ಷೆಗಳಲ್ಲಿ ಈ ಗುರುತಿನಿಂದ ತೋರಿಸಿರ್ತಕ್ಕಂಥದ್ದು ಕಾಣಬಹುದಾಗಿದೆ. ಇದೇ ಕೋಟೆಯಾಗಿರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್, ಥ್ರೆಡ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕರಾಬು ಅಥವಾ ಚಿಹ್ನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.